ಸ್ನೇಹಿತರೆ, ಮೊಟ್ಟ ಮೊದಲಿಗೆ ನಾನು ನಮ್ಮೆಲ್ಲರ ನಾಯಕರು ರಾಷ್ಟ್ರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡುವುದರ ಮುಖೇನ ನನಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಹಾಗೂ ನನ್ನ ಪಕ್ಷಕ್ಕೆ ಮೊಟ್ಟ ಮೊದಲಿಗೆ ನಾನು ನನ್ನ ಧನ್ಯವಾದಗಳನ್ನು ಅಭಿನಂದನೆ ಸಲ್ಲಿಸ್ತೀನಿ. 10 ವರ್ಷಗಳಲ್ಲಿ ಸನ್ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ನಾಯಕತ್ವ, ಅವರ ದೂರದೃಷ್ಟಿಯ ಚಿಂತನೆ, ಅವರು ಈ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ವಿಶ್ವ ಭಾರತದ ಕಡೆ ನೋಡ್ತಕ್ಕಂಥದಕ್ಕೆ ಕಾರಣೀಭೂತರಾಗಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮೋದಿ 3 ಅನ್ನೋದನ್ನ 3ನೇ ಬಾರಿಗೆ ಅವರು ಪ್ರಧಾನಿಗಳಾಗಿರ್ತಕ್ಕಂಥದ್ದನ್ನ ಪ್ರತಿಯೊಂದು ಮನೆಗಳಿಗೂ ಕೂಡ, ಪ್ರತಿಯೊಂದು ಗ್ರಾಮದಲ್ಲಿ, ಹಳ್ಳಿಯಲ್ಲಿ, ಸಾಮಾನ್ಯ ಜನರಲ್ಲಿ, ಆಡಿಗಳಲ್ಲಿ ಈ ರಾಷ್ಟ್ರದ 140 ಕೋಟಿ ಜನರಿಗೂ ಕೂಡ ಮುಟ್ಟಿಸ್ತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ಅವ್ರ ನಾಯಕತ್ವದಲ್ಲಿ ಸಂತೋಷ ಆಗ್ತದೆ. ರೈಲ್ವೆ ಇಲಾಖೆಗೆ 10 ವರ್ಷಗಳಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಯ ಜೊತೆಯಲ್ಲಿ ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಅಶ್ವಿನಿ ವೈಷ್ಣವಿಜಿ ಅವರಿಗೆ, ಅವರ ದೂರದೃಷ್ಟಿಗೆ, ಅವರ ಕಮಿಟ್ಮೆಂಟ್ಗೆ, ಅವರಲ್ಲಿರ್ತಕ್ಕಂಥ ಶ್ರದ್ಧೆಗೆ, ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ, ವಿಶೇಷವಾಗಿ ಈ ಇಲಾಖೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಂದು ಕನ್ಸರ್ನ್ ಏನಿದೆ ಅಂತ ಒಬ್ಬ ಏಬಲ್ ನಾಯಕನ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಆನಂದ ಕೂಡ ಆಗ್ತದೆ. ಅದಲ್ಲದೆ ನಮ್ಮ ಅನೇಕ ವರ್ಷದ ವಿಕಸಿತ ಭಾರತ್ 24x7 ಇದನ್ನು ನಾವು ಇನ್ನೂ ಕೂಡ ಯಶಸ್ವಿಯಾಗಿ ಕೊಂಡೊಯ್ಯತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಫ್ರೆಂಡ್ಸ್, I am grateful to Honorable PMC Narendra Modi ji and my party for entrusting me with the ministerial responsibility. The last 10 years, I have witnessed the remarkable growth in railway under the dynamic leadership of Pradhan Mantri ji, Sri Narendra Modi ji. In Modi 3, we will continue to momentum. I am happy to work under the able guidance of Honorable Minister of Railway, Sri Ashwini Vaishnavi ji, and contribute the developing railways and Bharat. Together, we will achieve the dream to Vikasit Bharat, and we will work 24x7 for this purpose. I am thankful to all media persons and others. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.